ಕರೆಕ್ಟಾ? ಹೌದು. ಸೊ ಸರ್ ನನ್ನ ಪ್ರಕಾರ ಏನು ಗೊತ್ತಾ ಸರ್, ಈ ಎಲೆಕ್ಷನಲ್ಲಿ ಬೆಟರ್ಮೆಂಟು ಟೀಮ್ ಚೇಂಜ್ ಮಾಡಬೇಕು. ಇವಾಗ ಆಸ್ ಪರ್ ತಿರ್ಗಾ ಸೇಮೇ ಟೀಮ್ ಏನಾದರೂ ಪೋಸ್ಟ್ಗಳು ಚೇಂಜ್ ಮಾಡ್ಕೊಂಡು ನಿಂತ್ಕೊಂಡ್ರು ಅಂದರೆ ರೆಸಿಡೆನ್ಸ್ ಯೋಚನೆ ಮಾಡಬೇಕು, ಇವರು ಇಲ್ಲಿ ಏನೋ ಅವ್ಯವಹಾರ ಮಾಡೋಕ್ಕೆ ಬರ್ತಾ ಇದ್ದಾರೆ ಅಂತ ನಾನು ಓಪನ್ ಆಗಿ ಹೇಳ್ತಾ ಇದ್ದೀನಿ. ಸರ್ ಸರ್ ಹೊಸಬ್ರಿಗೆ ಅವಕಾಶ ಕೊಡ್ಬೇಕು ಸರ್. ಅವ್ಯವಹಾರ ಅಸೋಸಿಯೇಷನಲ್ಲಿ ಕಾಮನ್. ಹಾಂ, ಇದು ನಾನು ನೋಡಿದ್ದೀನಿ. ಆಯಿತಾ? ಹೌದು ಪಾಪ, ನೀವು ಎಷ್ಟೊಂದು ನೀವು ಪೋಸ್ಟ್ ಮಾಡಿದ್ರೆ ಏನಂದರೆ ಜನಕ್ಕೆ ಅವ್ಯವಹಾರ ಮಾಡ್ತಾ ಇದ್ದಾರೆ ಅಂತ ಹೇಳಿದ್ರೆ ಇಷ್ಟ ಆಗಲ್ಲ, ಸೌಂಡ್ಗೆ ಇಷ್ಟ ಆಗಲ್ಲ. ಯಾಕಂದರೆ ಜಗಳ ಅಂತ ಅನ್ಕೊಬಿಡ್ತಾರೆ. ಆದರೆ ಸರ್ ನಮ್ಮ ದುಡ್ಡು ಅಲ್ವಾ ಸರ್, ಎಲ್ಲರ ದುಡ್ಡು ಅಲ್ವಾ ಸರ್ ಅದು. ನಮಗೆ ಕರಪ್ಷನ್ ಇಷ್ಟ ಆಗಲ್ಲ ಸರ್ ಮುಂಚೆಯಿಂದನೂ. ಸರ್ ನೋಡಿ, ನಾನು ನಾನು ಯಾರೇ ತಪ್ಪು ಮಾಡಿದ್ರು ನನಗೆ ಸಹಿಸ್ಕೊಳ್ಳಲ್ಲ. ಇವಾಗ ನಾನು EC7 ಮೇಲೆ ಏನಕ್ಕೆ ನಾನು ಇಷ್ಟೊಂದು ದಬ್ಬಾಳಿಕೆ ಮಾಡ್ತಾಯಿದ್ದೆ ಅಂದರೆ ನೋಡಿ, ಗಿಡಗಳು ಕಟ್ ಮಾಡ್ಕೊಂಬಂದರು, ಅದು ಇಷ್ಟ ಆಗಲಿಲ್ಲ. ಅವತ್ತಿಂದ ನಾನು ಸ್ಟಾರ್ಟ್ ಮಾಡಿದ್ದು. ತಿರ್ಗಾ ಪೇಂಟಿಂಗ್ ವಿಚಾರ ಇಲ್ಲಿ ಅವ್ಯವಹಾರ ನಡೀತಾರೆ. ಇವಾಗ ಇವ್ರು ಅಷ್ಟೊಂದು ಟ್ರಾನ್ಸ್ಪರೆನ್ಸಿ ಇವ್ರು ಕರೆಕ್ಟಾಗಿರೋದ್ರೆ ನಾವು ಕ್ವಶನ್ ಕರೆಕ್ಟಾಗಿ ಆನ್ಸರ್ ಮಾಡಲಿ. ಫಸ್ಟ್ ಆಫ್ ಆಲ್ ಡಾಕ್ಯುಮೆಂಟ್ಸ್ ನೋಡೋಕ್ಕೆ ನಾನ್ ಡಿಸ್ಕ್ಲೋಸಬಲ್ ಅಗ್ರಿಮೆಂಟ್ ಬೇರೆ ಸೈನ್ ಮಾಡಬೇಕು, ಯಾರಿಗೂ ಪಬ್ಲಿಷ್ ಮಾಡಲ್ಲ. ಹೌದು, ಅಷ್ಟೊಂದು ಸರ್ ರೆಸಿಡೆನ್ಸ್ಗೆ ಇದು ಏನಂದರೆ ಓನರ್ ಫ್ರೀ ಇರಬೇಕು ಸರ್. ಅಸೋಸಿಯೇಷನ್ ಓನರ್ ಫ್ರೀ ಇರಬೇಕು. ನಮ್ಮಿಂದ ಅವರಿಂದ ನಾವಲ್ಲ. ಇವಾಗ ಇವತ್ತಿರ್ತಾರೆ, ನಾಳೆ ಹೋಗ್ತಾರೆ. ಅಸೋಸಿಯೇಷನ್ ಹೆಂಗಿರಬೇಕು, ರೆಸಿಡೆನ್ಸ್ಗಳಿಗೆಲ್ಲ ಒಂದು ಒಳ್ಳೆ ಈ ವೀಕೆರ ನೋಡಿದ್ರಾ EC6 ಅಪ್ಪ ಎಲ್ಲರಿಗೂ ಒಂದು ಇವಾಗ ಏನು ಒಂದು ಲೇಡೀಸ್ಗೂ ಬಿಡೋದಿಲ್ಲ ಅಂತ ಹೆಂಗೆ ಬೈತಾರೆ ಅಂದರೆ ಲೇಡೀಸ್ಗಳಿಗೆ ಏನೋ ಅವ್ರ ಅಪ್ಪನೇ ಎಲ್ಲ ಕೊಡ್ಸಿರೋದು ಬ್ರಿಗೇಡ್ ನಾವು ಫ್ಲಾಟ್ಗಳ ತೊಗೊಂಡಿರೋ ಅವ್ರ ಅಪ್ಪನ ದುಡ್ಡಲ್ಲಿ ತೊಗೊಂಡಿರೋ ಥರ ಆಡ್ತಾನೆ ವೀಕೆರಾಯಿ. ಏನು ಬೈತಾ ಇದ್ದಾರೆ ಸರ್? ಅಲ್ಲಿ ಹೋಗಿ ಇದು ಮಾಡೋಂಗಿಲ್ಲ, ಯಾರಾದ್ರು ಕ್ವಶನ್ ಕೇಳೋಂಗಿಲ್ವಂತೆ, ಫುಲ್ಲು ಕಿರ್ಚಾಡ್ತಾನಂತೆ. ನಮ್ಮೇಲೂ ಕಿರ್ಚಾಡಿದ್ರಲ್ಲ. ಏನೋ ಇವ್ರ ದುಡ್ಡಲ್ಲಿ ನಾವು ಫ್ಲಾಟ್ ತೊಗೊಂಡಿರ್ತಾರೆ, ಇವ್ರ ಮನೇಲಿ ಭಿಕ್ಷೆ ಬೆಡ್ಕೊಂಡು ನಾವು ಇರೋ ಥರ ಇವ್ರು ಆಡ್ತಾ ಇರೋದು. ಅಲ್ಲ, ಒಟ್ಟಿನಲ್ಲಿ ಭಗವಂತ ಏನು ಗೊತ್ತಾ ಸರ್, ಇವಾಗ ಸುರ್ಜಿತ್ ಶರ್ಮಾನು ನಮ್ಮ ಮೇಲೆ ಕಿರ್ಚಾಡ್ದ. ಏನಾಯ್ತು ಕೊನೆಗೆ ಏನಂತ ಹಾಕಿದ್ರು, ನಾವೇನೋ ಮಾಟ ಮಂತ್ರ ಮಾಡಿಸ್ತೀವಿ ಅಂತೆಲ್ಲ ಹಾಕಿದ್ರು. ಸರ್ ಭಗವಂತ ನೋಡಿ, ಇದಕ್ಕೆ ಎಕ್ಸಾಂಪಲ್ ಕೊಡ್ತೀನಿ. ನಾನು ಮಾಡಿಲ್ಲ, ಬಟ್ಟು ನಾನು ಮಾಡದೇ ಇರೋ ತಪ್ಪು ನನ್ನ ಮೇಲೆ ಹಾಕಿದ್ರು, ನನ್ನ ಮೇಲೆ ನಿಮ್ಮ ಮೇಲೆ ಹಾಕಿದ್ರು. ಬಟ್ಟು ಭಗವಂತ ನೋಡಿ, ಕನ್ನಡ ರಾಜ್ಯೋತ್ಸವದಲ್ಲಿ ಇಡೀ ಕರ್ನಾಟಕ ಜನದ ಮುಂದೆ ಯಾರು ಅವಮಾನ ಆಯಿತು? ಇವರಿಬ್ಬರಿಗೆ ಅವಮಾನ ಆಯಿತು. ನೋಡಿದ್ರೆ ಕ್ಲಬ್ ಹೌಸಲ್ಲಿ ಎಲ್ಲರ ಮುಂದೆ, ಅಷ್ಟು ಜನದ ಮುಂದೆ ವೀಕರ್ ನಡುಕ್ತಾ ಇದ್ದ, ಗಡಗಡ ಅಂತ ನಡ್ಕೊಂಡು ಕೂತಿದ್ದ. ಸುರೇಶ್ ಶರ್ಮ ನಡ್ಕೊಂಡು ಕೂತ, ಒಳಗಡೆ ಬರೋಕ್ಕೆ ಬಾಯಿ ಬಿತ್ಕೊಂಡಿದ್ರು. ಇನ್ಸ್ಪೆಕ್ಟ್ರ್ ಕರ್ಕೊಂಬಂದು, ಇನ್ಸ್ಪೆಕ್ಟ್ರ್ ಪ್ರೊಟೆಕ್ಷನ್ ಏನಾದ್ರು ಬರ್ತಾನೆ ಇರಲಿಲ್ಲ ಅವರು. ಅಲ್ಲ, ಇಡೀ ಕರ್ನಾಟಕಕ್ಕೆ ಡೌರಾಜ ಅನ್ಸ್ಕೊಂಡ್ಬಿಟ್ಟು. ಫುಲ್ಲು ಅಲ್ಲೇ ಹಾಕ್ಬಿಟ್ರಲ್ಲ, ಪೇಪರಲ್ಲೇ ಬಂದ್ಬಿಡ್ತಾರೆ ಡೌರಾಜ ವೀಕೆರ ಅಂತ ತಟ್ಟ ಶಾಪ ಅಲ್ಲಿ ತಟ್ಟ. ನಮ್ಮದು ನಾವು ಮಾಡಿದ್ರೆ ನಾವು ಅನುಭವಿಸ್ತಾ ಇದ್ದೋ. ಅಲ್ಲ, ನಾವೆಲ್ಲ ಮುಂಚೆನೇ ಹೇಳ್ತೇವೆ ಡೌ ಮಾಡ್ತಾನೆ ನಂಬಲಿಲ್ಲ, ಜನ ನಂಬಲಿಲ್ಲ. ಒಟ್ಟಿನಲ್ಲಿ ಭಗವಂತ ತೋರಿಸ್ದ ನೋಡಿ ಸರ್. EC7ಗೆ ಒಂದು ನಿಮಿಷ ನೋಡಿ, ಇನ್ನೊಂದು ಹೇಳ್ತೀನಿ, ಒಂದು ನಿಮಿಷ ನಾನು ಹೇಳ್ತೀನಿ. ಇಷ್ಟು 25 ಜನ ಯಾರು ನಮ್ಮ ಮೇಲೆ, ಅವ್ರ ಮೇಲೆ ಯಾರು, ಇವರಿಬ್ಬರೇ ನಮ್ಮ ಮೇಲೆ ಇದು ಮಾಡಿದ್ದು. ಸುರೇಶ್ ಶರ್ಮಾ ವೀಕರೇ ನಮ್ಮ ಮೇಲೆ ಇದು ಮಾಡಿದ್ದು. ಬಟ್ ಅವಮಾನ ಆಗಿದ್ದು ಇವರಿಬ್ಬರಿಗೆ ತಾನೆ. ಕರೆಕ್ಟು. ಆಮೇಲೆ ಇನ್ನೊಂದೇನೆಂದರೆ, ಎಸ್ಟೇಟ್ ಮ್ಯಾನೇಜರ್ಗೆ ನಾವೆಲ್ಲ ಪವರ್ಸ್ ಕೊಟ್ಟಿರೋದು. ಹೌದು, ಎಸ್ಟೇಟ್ ಮ್ಯಾನೇಜರೇ ಗಿಡ ಕತ್ತಿಸ್ಬೇಕು, ಎಸ್ಟೇಟ್ ಮ್ಯಾನೇಜರೇ ಫಸ್ಟು ಸೆಕೆಂಡು ಥರ್ಡು ಏನದು ಕೊಟೇಶನ್ ತಂದ್ಬಿಟ್ಟು ಅವರೇ ಸೆಲೆಕ್ಟ್ ಮಾಡಬೇಕು ಅಂತೆಲ್ಲ ಹೇಳಿದ್ರ. ಹೌದು. ನಮ್ಗೇನಂತ ಹೇಳಿದ್ರು, ನಮ್ಮ ಕೈನಲ್ಲಿ ಏನಿಲ್ಲ, ಪ್ರೆಸಿಡೆಂಟ್ ಸೆಕ್ರೆಟರಿ ಇಷ್ಟು ದಿನ ಹೆಂಗಾಗ್ತಿದ್ದೋ ಅವೆಲ್ಲ ನಮ್ಗೆ ಗೊತ್ತಿಲ್ಲ. ಇದು ರೆಕಾರ್ಡಿಂಗ್ ಇದೆ ನಮ್ಮ ಹತ್ರ, ಯಾವಾಗ ಹಾಕ್ಬೇಕು ಹಾಕ್ತೀನಿ, ನಮಗೇನು ಗೊತ್ತಿಲ್ಲ, ನಾವೇನು ಮಾಡೋಂಗಿಲ್ಲ, ಎಸ್ಟೇಟ್ ಮ್ಯಾನೇಜರ್ ಎಲ್ಲ ಅಂತ ಹೇಳಿದ್ರ. ಆದರೆ ಈಗ ಯಾರೋ ಒಬ್ರು ಬಂದಿದ್ರಲ್ಲ, ಇದೇನು ಹೆಸರೇನು, ಅವನಲ್ಲ, ರಘುನಾಥ್ ಕರೆಕ್ಟ್ ಅವರು ಇಬ್ಬರೇ, ಒಬ್ರು ಬಾಂಡ್ರಿ ಇದ್ದಾರಲ್ಲ. ಅದೇ ಸರ್, ಇದು ಕೂದಲಿಲ್ಲ. ಅವ್ರ ಹೆಸರೇನೋ ಇದ್ದಾರಪ್ಪ. ಕರೆಕ್ಟ್, ಅವ್ರದ್ದು ರೆಕಾರ್ಡಿಂಗ್ ಇದೆಯಲ್ವಾ? ರೆಕಾರ್ಡಿಂಗ್ ಅಲ್ಲ, ಅವ್ರು ನನ್ನ ಹತ್ರನೇ ಹೇಳಿದ್ರು. ಸರ್, ನಾನು ಹಾಲಿಡೇಗೆ ಲೀವ್ಗೆ ಹೋಗಿದ್ದೆ. ಲೀವ್ಗೆ ಹೋಗಿದ್ದಾಗ ಒಂದು ಇದು ಏನದು ಫಸ್ಟ್ ಸೆಕೆಂಡ್ ಸಾಲ್ಟ್ದು ವೆಂಡರ್ನ ಸೆಲೆಕ್ಟ್ ಮಾಡಿ ಪೇಮೆಂಟ್ ರಿಲೀಸ್ ಮಾಡಿಬಿಟ್ಟಿದ್ರು. ಸರ್, ಸಾಲ್ಟ್ ಬಿಲ್ಲಲ್ಲಿ ಅವರು ಕೇಳಿದ್ರಂತೆ, ಬಿಲ್ಲಲ್ಲಿ ಅಮೌಂಟ್ ಎಂಟಿ ಬಿಲ್ ಕೊಟ್ಬಿಟ್ಟೋಗಿದ್ರಂತೆ. ಯಾಕೆ ಎಂಟಿ ಬಿಲ್ ಇಸ್ಕೊಂಡಿದ್ರಂತೆ ಕ್ವಶನ್ ಮಾಡೋದಕ್ಕೆ ಅವ್ರನ್ನ ತೆಗೆದುಬಿಟ್ಟಿದ್ರು. ರಿಲೀಸ್ ಮಾಡಿಬಿಡಿ ಅಂತ ಹೇಳ್ಬಿಟ್ಟು ಹೋಗಿದ್ರಂತೆ. ಎಸ್ಟೇಟ್ ಮ್ಯಾನೇಜರ್ಗೆ ಅಧಿಕಾರ ಇರಬೇಕಂದ್ರೆ ಇವ್ರು ಏನಕ್ಕೆ ಮಾಡಿದ್ರು? ವೀಕೆರ ರಿಲೀಸ್ ಮಾಡೋದಂತೆ. ಅದನ್ನ ತಪ್ಪಲ್ವಾ? ಏನಕ್ಕೆ ಮಾಡ್ಬೇಕು ಅದನ್ನ? ಅದು ಎಂಟಿ ಬಿಲ್ಲು ಅಲ್ಲ. ನಾನು ಫಸ್ಟ್ ಆಫ್ ಆಲ್ ಫಸ್ಟು ಸೆಕೆಂಡ್ ಫೋಟೋ ಇದೆ, ಎಂಟಿ ಬಿಲ್ ಫೋಟೋ ಇದೆ ನನ್ನ ಹತ್ರ. L1 L2 L3 ಇಲ್ದಿರಾ ಹೆಂಗೆ ಇವ್ರು ಕೊಟ್ಟರು ಕಾಂಟ್ರಾಕ್ಟು? ಹಳೆ ವೆಂಡ್ರ್ ಅಂತ ಏನಕ್ಕೆ ಕೊಡ್ತಾರೆ? ಹಳೆ ವೆಂಡ್ರಿಗೆ ಇದಕ್ಕೆ ಹೊಸ ಟೆಂಡ್ರಿಗೆ ಏನು ಸಂಬಂಧ? ತಪ್ಪು ಅದೇ ಗೊತ್ತಿದೆ ನೋಡಿ. ಸೊ ಅವರು ಆಮೇಲೆ ಬಿಟ್ಟು ಹೋಗ್ತೀನಿ ಅಂದರೆ ಇಮಿಡಿಯೇಟಾಗಿ ಕಳಿಸ್ಬಿಟ್ರಂತೆ. ಯಾಕಂದರೆ ಎಲ್ಲದಕ್ಕೂ ಅಡ್ಡಿ ಆಗ್ಬಿಟ್ಟಿದ್ರು ಅವ್ರು. ಆ್ಯಕ್ಚುಲಿ ಆನೆಸ್ಟ್ ಅವರು. ಹೌದು, ತುಂಬ ಆನೆಸ್ಟಾಗಿ ಕೆಲಸ ಮಾಡ್ತಿದ್ರು. ಸರ್, ಈಗ ಬೆಟರ್ಮೆಂಟ್ಗೆ ಆಪೋಸಿಟ್ ಟೀಮು ಎಲ್ಲ ಕ್ಯಾಂಡಿಡೇಟ್ಗಳು ಪರ ಇಲ್ಲಲ್ಲ? ಏನು ಬೆಟರ್ಮೆಂಟಿಗೆ? ಇವಾಗ ಒಂದು ಅದೇ ಬೆಟರ್ಮೆಂಟ್ ಟೀಮ್ ಆಪೋಸಿಟ್ ಇವಾಗ ಎಲೆಕ್ಷನ್ಗೆ ಕಂಟೆಸ್ಟ್ ಮಾಡ್ತಾ ಇದ್ದಾರಲ್ಲ. ಪೋಸ್ಟ್ ನನಗೇನು ಅನಿಸುತ್ತೆ ಅಂದರೆ ಬೆಟರ್ಮೆಂಟದು ಕಾಲ ಹೋಯ್ತು ಅನಿಸುತ್ತೆ. ಹೌದು. ಯಾಕಂದರೆ ಇವರು ಯಾವುದು ಏನು ಒಂಥರ ಡಿಕ್ಟೇಟರ್ಶಿಪ್ ಮಾಡ್ತಾಯಿದ್ದಾರೆ. ಬಟ್ ಏನಂದರೆ, ಈಗ ಇವ್ರ ಆಪೋಸಿಟ್ ಒಳ್ಳೆ ಕ್ಯಾಂಡಿಡೇಟ್ ಹಾಕಿದ್ರೆ ಜನನೂ ಸ್ವಲ್ಪ ಇದು ಮಾಡ್ತಾರೆ. ಬಟ್
ಕ್ಯಾಂಡಿಡೇಟ್ ಮೇಲೆ ಡಿಪೆಂಡು ನನ್ನ ಪ್ರಕಾರ ಈ ಸತಿ ಕ್ಯಾಂಡಿಡೇಟ್ ಮೇಲೆ ಡಿಪೆಂಡು. ಆಮೇಲೆ ಇನ್ನೊಂದೇನಂದರೆ ಆಪೋಸಿಟ್ ಕ್ಯಾಂಡಿಡೇಟು ಬರೀ ಆನ್ಲೈನ್ ಸರ್ವಿಸ್ ಮಾಡ್ಕೊಂಡಿದ್ರೆ ಆಗೋದಿಲ್ಲ. ಆನ್ಲೈನಲ್ಲಿ ಪ್ರೊಟೆಸ್ಟ್ ಮಾಡ್ಕೊಂಡಿದ್ರೆ ಮನೆಗೆ ಹೋಗಿ ಸರ್ ಮೈಗಟ್ಟಲೆಲ್ಲ ಪೋಸ್ಟ್ ಮಾಡಿದವ್ರು ಯಾರೂ ವಿನ್ ಆಗಲ್ಲ. ರೆಸಿಡೆನ್ಸ್ ಹತ್ರ ಹೋಗಿ ಕನ್ವಿನ್ಸ್ ಮಾಡಬೇಕು, ನಾವು ಈ ಥರ ಮಾಡ್ತೀವಿ ಈ ಥರ. ಪ್ಲಸ್ ನನಗೊಂದು ಇನ್ನೊಂದು ಬೇಜಾರು ಒಂದಿದೆ ಸರ್. ನೋಡಿ ನಾನು ಡೇ ಒನ್ನಿಂದ ಸ್ಟ್ರೇಟ್ ಆಗಿ ಹೋಗಿ ತುಂಬ ವರ್ಕ್ ಮಾಡ್ಕೊಂಬರ್ತಾಯಿದ್ದೀನಿ, ಫೈಟು ಮಾಡ್ಕೊಂಬಂದಿದ್ದೀನಿ. ಎಷ್ಟು ಕಷ್ಟ ಬಿದ್ದೀನಿ ನನಗೆ ಗೊತ್ತು. ರಾತ್ರಿ ಎಲ್ಲ ಎಷ್ಟು ಕಂಟ್ರೋಲಿಂಗ್ ಎಷ್ಟು ಕಷ್ಟ ಬಿದ್ದೀನಿ ನನಗೆ ಗೊತ್ತು, ಸುಮಾರು ಜನಕ್ಕೆ ಗೊತ್ತು. ಬಟ್ ಈ ಸತಿ ಏನಾದರೂ ಜನ ಏನಾದರೂ ಚೇಂಜ್ ಮಾಡಿದ್ರೆ ನನ್ನ ಪ್ರಕಾರ ಬ್ರಿಗೇಡಲ್ಲಿ ಫೀಡಿಂಗ್ ಸ್ಪಾಟು ಜಾಸ್ತಿ ಆಗುತ್ತೆ, ಪ್ಲಸ್ಸು ಬೀದಿ ನಾಯಿಗಳು ಜಾಸ್ತಿ ಆಗುತ್ತೆ. ಅಲ್ಲ ನಾವು ಕೇಳ್ತಾ ಇರೋದು ಚೇಂಜಸ್ ಮಾಡಬೇಕು. ಸೊ ಅಲ್ಲ ಸರ್ ಚೇಂಜಸ್ ಮಾಡಬೇಕು. ಫಸ್ಟ್ ಆಫ್ ಆಲ್ ಇವಾಗ ನೋಡಿ ನಾನು ಹೇಳೋದೇನು ಅಂದರೆ ಸರ್ ಲಾಸ್ಟ್ ಇಯರ್ ನೋಡಿ 2025 BBMPಯಿಂದ ವೆಹಿಕಲ್ ತರಿಸಿದ್ದು ನಾನು. ನಿಜವಲ್ಲೂ ಪಂಚಾಯತಿಗೆಲ್ಲ ಲೆಟ್ರ್ ಕೊಟ್ಟು DC-ಗೆ ತಹಶೀಲ್ದಾರ್ ಕಮಿಷನರ್ ಎತ್ಕೊಂಡು ಹೋಗಿದ್ರಲ್ಲ, ಎಲ್ಲಿ ಸರ್ ಎಲ್ಲಿ ತೊಗೊಂಡಿದ್ರು ಸರ್? ಬಿಟ್ಟಿಲ್ವಲ್ಲ, ವಾಪಸ್ ತೊಗೊಂಬಿಟ್ರಲ್ಲ ಗಾಡಿನ. ಎಷ್ಟು ದೊಡ್ಡ ಗಲಾಟೆ ಮಾಡಿ ಎಲ್ಲ ಇದು ಮಾಡಿ ಒಬ್ಬರು C10 ಇದ್ದಾರಲ್ಲ ಅವರೇ ಮಾಡಿದ್ದು. ಅವ್ರು ಮಾಡಿ ಫುಲ್ಲು ನಾಯಿನೆಲ್ಲ ತಿರ್ಗಾ ವಾಪಸ್ ತರಿಸ್ಬಿಟ್ರು. ನಾನು ನಾಯಿ ಹಿಡಿಬೇಕಾದ್ರೆ ಎಷ್ಟು ಕಷ್ಟ ಬಿದ್ದೋ ಗೊತ್ತಾ ಸರ್ ಅವತ್ತು. ಪಾಪ BBMP ನಾವು ಎಷ್ಟು ಹೆಲ್ಪ್ ಮಾಡಿದೆ, ಬಟ್ ಎಷ್ಟು ಕಷ್ಟ ಆಯಿತು ಪಾಪ ಸರ್. ಲೇಡೀಸ್ಗಳು ಬಂದಿದ್ರು ಸರ್ ಪಾಪ ಎಷ್ಟು ಜನ. ಇದು ಆ್ಯನಿಮಲ್ ಹ್ಯೂಮನ್ ಕಾನ್ಫ್ಲಿಕ್ಟ್ ಇವಾಗಿಂದ ಅಲ್ಲ, ಸಾವಿರಾರು ವರ್ಷದಿಂದ ಇದೆ ನೋಡಿ. ಇವಾಗ ನೋಡಿ ಅದೇನೋ ತನು ಯಾವುದೋ ಒಂದು ಪೋಸ್ಟ್ ಹಾಕಿದ್ದಾರೆ ಮೊನ್ನೆ ಮೈಗಟ್ಟಲ್ಲಿ. ಲೀಗಲಾಗಿ ಏನೂ ಮಾಡೋಕ್ಕಾಗಲ್ಲ. ಹೌದು, ಇವಾಗ ಲೀಗಲಾಗಿ ಯಾಕೆ BBMP ಬಂದಿದ್ದಾಗ BBMP ಎಂತಕ್ಕೆ ಅಪೇಕ್ಷೆ ಮಾಡಬೇಕಾಯ್ತು? ಸ್ಟೆರಿಲೈಸೇಷನ್ಗೆ ಮತ್ತು ವ್ಯಾಕ್ಸಿನೇಷನ್ಗೆ. ನಾನು ಒಂದೇನು ಹೇಳ್ತೀನಿ ಅಂದರೆ ನನ್ನ ಬ್ರಿಗೇಡ್ ಹೆಂಗಿದೆಯೋ ಹಂಗೆ ಇರಬೇಕು. ಈ ಹೊಸ ನಾಯಿ ಫೀಡಿಂಗ್ ಸ್ಪಾಟು, ಹೊಸ ಸ್ಟೇರ್ಸು ಸರ್, ನಾಯಿ ಫೀಡಿಂಗ್ ಸ್ಪಾಟ್ ಜಾಸ್ತಿ ಆಗೋಯ್ತು ಅಂದರೆ ಸರ್, ಫೌಂಟೇನು, ಆಮೇಲೆ ಹೊಸ ಬ್ಯಾಡ್ಮಿಂಟನ್ ಕೋರ್ಟು, ಆಮೇಲೆ ಏನೇನೋ ಹೊಸದೆಲ್ಲ ತರಬಾರ್ದು ಸರ್. ಇವಾಗ ಫೀಡಿಂಗ್ ಸ್ಪಾಟು ಜಾಸ್ತಿ ಆಗೋಯ್ತು ಅಂದರೆ ಮಕ್ಕಳು ಮರಿ ಓಡಾಡೋಕ್ಕಾಗುತ್ತೆ. ಇವಾಗಲೇ ನೋಡಿ ಓಡಾಡೋಕ್ಕಾಗುತ್ತೆ. ನೆನ್ನೆ ಒಂದು ಪೋಸ್ಟ್ ನೋಡಿದೆ, ಯಾವುದೋ ಮಗು ಪಾಪ ಮನೆ ಹತ್ರ ಲಿಫ್ಟ್ ಹೋಗ್ತಾರೆ, 5 ನಾಯಿಗಳು ಹೋಗಿ ಪಾಪ ಅಟ್ಯಾಕ್ ಮಾಡಿಬಿಟ್ಟಿತ್ತಂತೆ. ಏನು ಅನ್ಕೊಂಡ್ಬಿಟ್ಟಿದೆ. ಅಂಥವ್ರೆಲ್ಲ ಬಂದು ಇವಾಗ ಎಲೆಕ್ಷನ್ ಕಂಟೆಸ್ಟ್ ಮಾಡ್ತಾ ಇದ್ದಾರೆ. ಅಂಥವ್ರನ್ನೆಲ್ಲ ಇವರು ಎಂಕರೇಜ್ ಮಾಡಿಬಿಟ್ರೆ ರೆಸಿಡೆನ್ಸು. ಇನ್ನು ಬ್ರಿಗೇಡಲ್ಲಿ ನಾವು ಇರೋಕ್ಕಾಗಲ್ಲ. ಅವ್ರ ವ್ಯೂಸ್ ನಾವು ಕೇಳಬೇಕು. ಏನು ಆ್ಯಕ್ಚುಲಿ ಕಡಿಮೆ ಮಾಡ್ತಾರಾ ಇಲ್ಲ ಜಾಸ್ತಿ ಮಾಡ್ತಾರೆ? ಸರ್ ನಾನು ಬರ್ಕೊಟ್ಟಿರ್ತೀನಿ. ಅವ್ರು ಬಂದ ಮೇಲೆ ಏನಾದರೂ ಬೀದಿ ನಾಯಿಗಳು ಕಮ್ಮಿ ಆಗಿ ಏನಾದರೂ ಫೀಡಿಂಗ್ ಸ್ಪಾಟ್ ಆಗೋಯ್ತು ಕಮ್ಮಿ ಆಗೋಯ್ತು ಅಂದರೆ ನೀವು ಹೇಳ್ದಂಗೆ ನಾನು ಕೇಳ್ಬಿಡ್ತೀನಿ. ಯಾವುದೇ ಕಾರಣಕ್ಕೂ ಆಗೋಲ್ಲ. ಅವ್ರು ಕಾಂಪ್ರಮೈಸ್ ಆಗೋಲ್ಲ, ಯಾವುದೇ ಕಾರಣಕ್ಕೂ ಕಾಂಪ್ರಮೈಸ್ ಆಗೋಲ್ಲ. ಬೀದಿ ನಾಯಿ ವಿಚಾರದಲ್ಲಿ ನಾನು ಸುಮಾರು ವರ್ಷದಿಂದ ನೋಡ್ಕೊಂಬಂದಿರೋನು. ಅಲ್ಲ ಅವ್ರದ್ದು ಯೂಸ್ ಒಂದ್ಸತಿ ಕೇಳೋಣ ಸರ್. ಎಲ್ಲ ಇದು ಎಲೆಕ್ಷನ್ ಗಿಮಿಕ್ಕು. ನಾನು ಹೇಳ್ಬಿಡ್ತೀನಿ, ಎಲೆಕ್ಷನ್ ಗಿಮಿಕ್ಕು. ಎಲೆಕ್ಷನ್ಗೋಸ್ಕರ ಹೇಳ್ಬಿಡ್ತಾರೆ. ತುಂಬ ತಪ್ಪು ಸರ್. ರೆಸಿಡೆನ್ಸ್ ಎಲ್ಲ ಯೋಚನೆ ಮಾಡಬೇಕು. ಈ ಥರ ರಿಜಿಡ್ ಅಂತ ಹೇಳ್ತೀರಾ? 100% ಸರ್. ಅಲ್ಲ ನಾನು ಮಾತಾಡೋ ಪ್ರಕಾರ ಇಲ್ಲ ನೋಡಿ, ಎಲೆಕ್ಷನ್ ಇಲ್ಲ ಅಂದ್ರೆ ಅವ್ರು ಬಂದರು ಅಂದರೆ ನಿಜವಾಗ್ಲೂ ನಮ್ಮ ಅಪಾರ್ಟ್ಮೆಂಟಲ್ಲಿ ಬೀದಿನ ಹೆಚ್ಚಾಗಿಲ್ಲ ಅಂದರೆ ನನ್ನ ಹೆಸರು ಚೇಂಜ್ ಮಾಡಿಬಿಡಿ ಸರ್ ನೀವು. 100% ಬೀದಿನ ಸರ್. ರೋಡಲ್ಲಿರೋ 2 ನಾಯಿಗಳಿದೆಯಲ್ಲ, ಅದು ಬಂದ್ಬಿಟ್ಟು ಒಳಗಡೆ ಬಂದ್ಬಿಟ್ಟಿದ್ದಾವೆ. ಅಲ್ಲ ನಾನು ಬೀದಿ ನಾಯಿ ಆ್ಯಕ್ಚುಲಿ ನಾನು ಡಾಗ್ ಲವರೇ. ನಮ್ಮನೇಲೂ ನಾಯಿ ಇದೆ ಸರ್. ಈ ರೇಬಿಸ್ ಇಂದ ನನಗೆ ಸ್ವಲ್ಪ ಭಯ. ಆಮೇಲೆ ನಮ್ಮಲ್ಲಿ ಚಿಕ್ಕ ಮಕ್ಳು ಇದ್ದಾರೆ ಸರ್. ಒಂದು ಹೆಣ್ಮಗು ಕಚ್ಚಿತ್ತು. ನಾನು ಹುಡುಗಿನ ಆಸ್ಪತ್ರೆ ಕರ್ಕೊಂಡೋಗಿದ್ದೆ. ಪಾಪ ಆ ಮಗು ಎಷ್ಟು ನರಳ್ತಿತ್ತು ಅಂದರೆ ಅದೆಲ್ಲ ಅವ್ರಿಗೆ ಅರ್ಥ ಆಗಲ್ಲ. ಅದಕ್ಕೆ ಏನಂತ ಕೊಟ್ಟಿದ್ರು ಗೊತ್ತಾ? ಆ ನಾಯಿರೋ ಜಾಗದಲ್ಲಿ ಯಾಕೆ ಇವ್ರು ಹೋಗ್ಬೇಕಾಯ್ತು ಅಂದರೆ ನಾಯಿರೋ ಜಾಗದಲ್ಲಿ ನಾವು ಓಡಾಡಬಾರ್ದು. ಹಂಗಾರೆ ನಾವಿರೋ ಜಾಗದಲ್ಲಿ ಅದಿದ್ದೀವ, ಅವ್ರ ಜಾಗದಲ್ಲಿ ನಾವಿದ್ದೀವ. ನನಗೆ ಒಂದೇನು ಅರ್ಥ ಆಯ್ತಲ್ಲ ಅಂದರೆ ಅವ್ರಿರೋ ಜಾಗಕ್ಕೆ ನಾವು ಬರ್ತಿದ್ದೀವಿ ಅಂತ ಆರ್ಗ್ಯುಮೆಂಟ್ ಮಾಡ್ತೇವೆ ಆಯ್ತಾ. ನಾವು ಅಷ್ಟೇ ಲೈಕ್ ನಾವು ಹೋಮೋಸೆಪಿಯನ್ಸ್ ಆಗಿಂದ ಇದ್ದಾಗ ನಮಗೂ ಸೇರಿದ್ದೆ ಅಲ್ಲ. EC4 ನಿಜವಲ್ಲೂ ಎಷ್ಟು ನಾಯಿ ಕಂಟ್ರೋಲ್ ಆಗಿತ್ತು ಅಂದರೆ, ನಾನು ಸ್ಟ್ರೈಟ್ ಆಗಿ ಮೆನಸ್ ಅಂತ ಗ್ರೂಪ್ ಮಾಡಿದ್ದೆ ಅವಾಗ. ಅಷ್ಟು ಕಂಟ್ರೋಲ್ ಆಗಿತ್ತು. ಆಮೇಲೆ ಏನಾಗೋಯ್ತು ಅಂದರೆ ನನಗೆ ಬೇಜಾರಾಗೋಯ್ತು. ಈ ಜನಗಳಿಗೆ ಎಷ್ಟು ಹೆಲ್ಪ್ ಮಾಡಿದ್ರು ತಪ್ಪೇ ಇದು ಅಂದ್ಬಿಟ್ಟು EC4 ಯಾವಾಗ ಸೋತೋಯ್ತೋ ನಾನು ಅವಾಗಲೇ ಡಿಸೈಡ್ ಮಾಡ್ಬಿಟ್ಟೆ, ಯಾಕಪ್ಪ ಈ ಜನಗಳಿಗೆ ನಾನು ಎಷ್ಟೇ ಹೆಲ್ಪ್ ಮಾಡಿದ್ರು ನಮ್ಮನ್ನು ಇದಾಗಿ ನೋಡ್ತಾರೆ, ಅದಕ್ಕೆ ಮಾಡೋದೇ ಬೇಡ. ಇವಾಗ ನನಗೆ ಅದೇ ಬೇಜಾರು. ಫಸ್ಟ್ ಆಫ್ ಆಲ್ ನಾನು ಹೇಳಿಲ್ಲ ಜನಕ್ಕೆ ಏನು ಹೆಲ್ಪ್ ಮಾಡೋಕ್ಕೆ ಹೋಗಬೇಡಿ. ಯಾಕಂದರೆ ಸೀರಿಯಸ್ ಆಗಿ ಇಷ್ಟು ಎಚ್ಚರಿಕೆ ಕೊಡ್ತೀವಿ. ಎಚ್ಚರಿಕೆ ಕೊಟ್ಟರು ಇವಾಗ ಅವ್ರು ಅದೇ ಮಾಡ್ತಾರೆ. ಈ ಸತಿ ನಾನು ಎಲೆಕ್ಷನ್ ನೋಡ್ತೀನಿ, ನಾನು ಈ ಸತಿ ಎಲ್ಲ ಸೈಲೆಂಟ್ ಆಗ್ಬಿಡ್ತೀನಿ. ನಾನು ಸ್ಯಾಟಿಸ್ಫ್ಯಾಕ್ಷನ್ ಮಾಡೋಕ್ಕೆ ಸೈಲೆಂಟ್ ಆಗ್ಬಿಡ್ತೀನಿ. ಎಲೆಕ್ಷನ್ ಏನಾದರೂ ಅದೇ ಕ್ಯಾಂಡಿಡೇಟ್ನ ಏನು ಸೆಲೆಕ್ಷನ್ ಮಾಡಿದ್ರು ಅಂದರೆ ಅವ್ರನ್ನೇ ಅನ್ಭವಿಸ್ಕೊಳ್ಳಿ ನಾನು ಸೈಲೆಂಟ್ ಆಗ್ಬಿಡ್ತೀನಿ. ಜನಕ್ಕೆ ಮಾಡ್ತೀನಿ ಅಂತ ಮಾಡಕ್ಕೆ ಹೋಗ್ಬಾರ್ದು. ಯಾಕಂದರೆ ನಮ್ಮ ಸ್ಯಾಟಿಸ್ಫ್ಯಾಕ್ಷನ್ ಇದ್ದರೆ ಮಾತ್ರ. ಇವಾಗ ನೋಡಿ ಸರ್, ಇವಾಗ ನೀವೇ ಈ ಪೇಂಟಿಂಗ್ ವಿಚಾರಕ್ಕೆ ಇಷ್ಟು ಫೈಟ್ ಮಾಡ್ಕೊಂಡು ಬರ್ತಾ ಇದ್ದೀವಿ. ಯಾರಾದರೂ ಮುಂದೆ ಬರ್ತಾವ್ರ? ಬರಬೇಕು. ಏನಕ್ಕೆ ಅವ್ರು ಒಳ್ಳೇದು ಹೇಳ್ತಾವ್ರ ಕೆಟ್ಟದ್ದು ಹೇಳ್ತಾವ್ರ? ಬಟ್ ಒಂದಂತೂ ನಾನು ಜನಗಳಿಗೆ ನಾನು ಥ್ಯಾಂಕ್ಸ್ ಏನು ಹೇಳ್ತೀನಿ ಅಂದರೆ 1876 ಜನಕ್ಕೆ ಬರೀ 472 ಜನ ಪೇ ಮಾಡಿದಾರಲ್ಲ OTM, ನನಗೆ ಅದು ಖುಷಿ ಆಗ್ತಾಯಿದೆ.